ಭಾರಸದಲ್ಲಿ ಗೊತ್ತಿದೆ, ಸ್ಪಷ್ಟವಾಗಿ ಗೊತ್ತು, ಆದರೂ ಅವನು ಯಾರಿಗೂ ಬಾಯಿ ಬಿಟ್ಟಿರಲಿಲ್ಲ. ಕುಮಾರವ್ಯಾಸ ಭಾರಸದಲ್ಲಿ ಎಲ್ಲವೂ ಒಂದೊಂದು ಕಡೆಗೆ ಆ ಸೂಚನೆ ಬರುತ್ತೆ, ಗೊತ್ತಿದೆ ಅನ್ನುವಂಥ ಸೂಚನೆ ಬರುತ್ತೆ. ಸ್ವಾತಿ ಯುಧಕದೊಳಾದ ಮೌಕ್ತಿಕವರಾದ ಕೈಯನೇ ಚಿಪ್ಪು ಅಂತೇಳಿ ದುರ್ಯೋಧನ ಶಲ್ಯ ಕೇಳ್ತಾನೆ. ನೀನು ಕರ್ಣನ ರಥವನ್ನು ನಡೆಸಬೇಕಾಯ ಶಲ್ಯ, ಇದೊಂದು ನನ್ನ ಆಶೆ ಅಂಥೇಳಿ ಮಾವನಲ್ಲಿ ಅವನು ದುರ್ಯೋಧನ ಕೇಳಿಕೊಂಡ್ರೆ ಶಲ್ಯ ಮನಸ್ಸೋ ಇಚ್ಛೆ ಬೈತಾನೆ. ನಾನು ರಾಜ, ನನ್ನನ್ನು ಬಿಟ್ಬಿಟ್ಟು ನನ್ನನ್ನು ಸೂತನನ್ನಾಗಿ ಮಾಡೋದು, ಆ ಸೂತನನ್ನು ತೆಗೆದು ರಾಜನನ್ನಾಗಿ ಮಾಡೋದು ಚೆನ್ನಾಗಿದೆ ಕಡೆ ಅಂತ ದುರ್ಬುದ್ಧಿ ನಿಮಗೆ ಅಂಥೇಳಿ ರಾಜತ್ವವನ್ನೇ ಬೀಳಾಕ್ತಾರೆ ಯಾರು ಶಲ್ಯ. ಆಗ ಏನೋ ಬಲವಂತ ಮಾಡಿ ಒಪ್ಪಿಸಿ ಈಶ್ವರನಿಗೆ ಬ್ರಹ್ಮ ಸಾರಥಿಯಾಗಿರ್ಲಿಲ್ವೇ ತ್ರಿಪುರ ದಹನದ ಸಂದರ್ಭದಲ್ಲಿ? ಈಶ್ವರನಿಗೆ ನಾನು ಸಾರಥಿ ಆಗುವುದಿಲ್ಲ ಅಂತ ಬ್ರಹ್ಮ ಏನಾದ್ರು ಹೇಳಿದ್ರೆ ಅವರಿಬ್ಬರು ಸಮಾನವೇ, ತ್ರಿಮೂರ್ತಿಗಳನ್ನು ಬರಲಿ ಅವರಿಬ್ಬರುವೆ ಅಂತ ಅಂದ್ಕೊಂಡು ಕಥೆಯನ್ನು ಹೇಳ್ತಾನೆ. ಆಗ ಕಥೆಯನ್ನು ಹೇಳಿದ ಸಂದರ್ಭದಲ್ಲಿ ಶಲ್ಯನನ್ನು ಕುರಿತು ದುರ್ಯೋಧನ ಹೇಳ್ತಾನೆ, ಏನು ಶಲ್ಯ, ಕರ್ಣವನ್ನು ಏನಂತ ತಿಳ್ಕೊಂಡಿದ್ಯಾ ನೀನು? ಕರ್ಣ ಸಾಮಾನ್ಯ ಮನುಷ್ಯನಲ್ಲ, ಸಾಮಾನ್ಯ ಅಂತ ನೀವು ತಿಳ್ಕೊಬೇಡ. ಮೌಕ್ತಿಕವ್ರಾತಕ್ಕೆ ಸ್ವಾತಿ ಯುಧಕದೊಳಾದ ಮೌಕ್ತಿಕವ್ರಾತಕ್ಕೆ ಅಯ್ಯನೇ ಚಿಪ್ಪು ಅಂತ ಮಾತವನ್ನು ಕುಮಾರವ್ಯಾಸರನ್ನು ಬಿಟ್ಟು ಬೇರೆಯವರ ಹೋಲಿಕೆಗಳು ಗೊತ್ತಾಗೋದಿಲ್ಲ, ಬರೋದಿಲ್ಲ. ಹಾಗೆ ಸ್ವಾತಿಯ ಮಳೆಯ ಹನಿ ಬಿದ್ದಾಗ, ಚಿಪ್ಪಿನ ಮೇಲೆ ಸ್ವಾತಿಯ ಮಳೆಯ ಹನಿ ಬಿದ್ದರೆ ಆ ಚಿಪ್ಪು ಮುಚ್ಚಿಕೊಳ್ಳುತ್ತೆ, ಕಪ್ಪೆ ಚಿಪ್ಪು ಎರಡು ಥರ ಮುಚ್ಚಿಕೊಳ್ಳುತ್ತೆ. ಆ ಚಿಪ್ಪಿನ ಒಳಗಡೆ ನಿಧಾನವಾಗಿ ಆ ಮಳೆಯ ಹನಿ ಮುತ್ತಾಗಿ ಬದಲಾವಣೆ ಆಗುತ್ತೆ. ಇದು ಒಂದು ಕವಿ ಸಮಯ ನಮ್ಮ ಪುರಾಣಗಳಲ್ಲಿ ಬಂದ್ಕೊಂಡು ಬಂದಿರೋದು. ಅದನ್ನು ಹೇಳ್ತಾ ಇದ್ದಾನೆ ದುರ್ಯೋಧನ. ಸ್ವಾತಿಯ ಉದಕದೊಳು ಆದ ಮೌಕ್ತಿಕವ್ರಾತಕ್ಕೆ ಅಂದರೆ ಸ್ವಾತಿಯ ನೀರಿನಿಂದ ಚಿಪ್ಪಿನಲ್ಲಿ ಬಿದ್ದು ಮುತ್ತು ಆಯಿತು ಅಂದರೆ ಆ ಮುತ್ತಿನ ಅಪ್ಪ ಯಾರು? ಆ ಮುತ್ತಿನ ಅಪ್ಪ ಅಮ್ಮ ಯಾರು ಅಂತ ಯೋಚನೆ ಮಾಡಿದೀಯಾ? ಸ್ವಾತಿ ಉದಕದೊಳಾದ ಮೌಕ್ತಿಕವ್ರಾತಕ್ಕೆ ಅಯ್ಯನೇ ಚಿಪ್ಪು, ಆ ಚಿಪ್ಪು ಅಪ್ಪ ಆಗೋಕ್ಕೆ ಸಾಧ್ಯವೇ? ಅದಕ್ಕೆ ಚಿಪ್ಪು ಸುಮ್ಮನೆ ಅದನ್ನು ಹಿಡಿದಿಟ್ಕೊಡ್ತು, ಅದ್ರ ಒಳಗಡೆ ಮುತ್ತು ಬೆಳೆಯಿತು. ಮುತ್ತಿಗೆ ನಿಜವಾದ ಅಪ್ಪ ಅಂದರೆ ಸ್ವಾತಿಯ ಮಳೆ. ನೀನು ಚಿಪ್ಪಲ್ಲಿ ಮುತ್ತು ಬೆಳೀತು ಅಂದರೆ ಮುತ್ತಿನ ಚಿಪ್ಪನ ಅಪ್ಪ ಅಂದಾಗೆ ಈ ಕರ್ಣನನ್ನ ಸೂತಪುತ್ರ ಅಂತ ಇದೆಯಾ? ಸಾಮಾನ್ಯ ಸೂತಪುತ್ರ ಅಲ್ಲ, ಅವನು ಬಹಳ ಶ್ರೇಷ್ಠನಾದವನು ಅನ್ನೋ ಮಾತನ್ನಲ್ಲಿ ಹೇಳ್ತಾನೆ, ತುಂಬ ಪರ್ಯಾಯವಾಗಿ ಹೇಳ್ತಾನೆ. ಹಾಗಾಗಿ ಅವನಿಗೆ ಗೊತ್ತೋ ಇಲ್ಲವೋ ಅನ್ನೋ ಪ್ರಶ್ನೆ ಬರಲ್ಲ. ಇಲ್ಲೂ ಅದರ ಸ್ಪಷ್ಟತೆ ನಿಮಗೆ ಗೊತ್ತಾಗುವುದಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ದುರ್ಯೋಧನನಿಗೆ ಒಂದು ಅನುಮಾನವಂತೂ ಇದೆ, ಇವನು ಪಾಂಡವರ ಅಣ್ಣ ಅನ್ನುವಂಥ. ಅದನ್ನು ಸೂಕ್ಷ್ಮವಾಗಿ ಕವಿಯಲ್ಲಿ ಹೇಳಿದ್ದಾರೆ. ಇಲ್ಲೂ ದುರ್ಯೋಧನ ಯಾ ಕರ್ಣ ಅಂತ ಹೇಳಬಾರ್ದೆ, ಯಾ ಶ್ರೇಷ್ಠನಾದ ವೀರನೇ ಅಂತ ಹೇಳಬಾರ್ದೆ, ಹಾ ಸೂತ ಹಾ ರಾಧಾತನುಜ ಅಂತಲೇ ಹೇಳ್ತಾ ಇದ್ದಾನೆ. ಅವನು ಸತ್ತಾಗಲೂ ಸಹ ಅವನು ದುರ್ಯೋಧನನಿಗೆ ಅವರನ್ನು ಕರ್ಣ ಅಂತ ಗುರುತಿಸುವಂತಹ ಒಂದು ಭಾವನೆ ಅವನಿಗೆ ಬರಲಿಲ್ಲ ಮನಸ್ಸಿಗೆ ಅನ್ನುವಂಥದ್ದು ಇಲ್ಲಿಯ ಸಂದರ್ಭ. ಇದು ನಿರ್ಣಯವು ಕುರುಕುಲಕ್ಕೆ ಹಾ ಸೂತ ನಿರ್ಣಯವು ಕುರುಕುಲಕ್ಕೆ ಇದು ನಿರ್ಣಯ ಅಂದರೆ ಇದು ಕಡೆಯ ತೀರ್ಮಾನ, ನಮ್ಮ ವಂಶ ನಾಶವಾಯಿತು ಅಂತ. ನೀನು ಸತ್ತೆ ಅಂದರೆ ನಮ್ಮ ವಂಶ ನಾಶವಾಯಿತು ಅಂತ ಹೇಳಿ ಆ ತಂದೆ ಎನ್ನುತ್ತಾ ನಿನ್ನ ಮಗ ರಥದಿಂದ ಥೊಪ್ಪನೆ ಕೆಳದನವರಿಯಲಿ, ನಿನ್ನ ಮಗ ರಥದಿಂದ ಥೊಪ್ಪನೆ ಭೂಮಿಯ ಮೇಲೆ ಬಿದ್ದುಬಿಟ್ಟನೆ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾನೆ? ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ, ನಿನ್ನ ಮಗನಾದಂತಹ ದುರ್ಯೋಧನ ತನ್ನ ರಥದಿಂದ ಕೆಳಗೆ ಥೊಪ್ಪನೆ ಕೆಳಗೆ ಬಿದ್ದುಬಿಟ್ಟ. ದುರ್ಯೋಧನನಿಗೆ ಪ್ರಜ್ಞೆ ಹೋಗೋಯ್ತು. ಆಗ ಹಾ ಅಂಥೇಳಿ ಎಲ್ಲ ಇದು ಅಮ್ಮಯಿಸಿದನು. ಕಡೆಗೆ ಒಂದು ರಥ ಇದರಲ್ಲಿ ಪಲ್ಲಕ್ಕಿಯಲ್ಲಿ ಹಾಕ್ಕೊಂಡು ದುರ್ಯೋಧನನನ್ನು ಪಾಳೆಯಕ್ಕೆ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಬರೀ ಅಲ್ಲಿ ಇದ್ದ ಸೈನಿಕರುಗಳು ಎರಡೂ ಪಕ್ಷದವರು ಕಣ್ಣೀರು ಹಾಕ್ತಾರೆ. ಪಾಂಡವರು ಅಳುತ್ತಾರೆ, ಕೌರವರು ಅಳುತ್ತಾರೆ, ಅವರ ಸೈನ್ಯಗಳು ಅಳುತ್ತವೆ. ಅಷ್ಟೇ ಸಾಕೆ. ನರಕ್ಕೆ ಸೈರಣೆ ಎದ್ದಡಲು ಕರಿತುರಗ ಕಂಬನಿಗರೆದುದು ಅದ್ಭುತ ತರದ ಶೋಕಂಬುಧಿಯ ಸುಳಿಯಲಿ ಸಿಕ್ಕಿತು ಈ ಸೇನೆ. ಅರಸ ಕೇಳು ಆಚೆಯಲಿ ಭೀಮನ ನರಾನ ಕುಲ ಸಹದೇವ ಸಾತ್ಯಕಿ ಧರಣಿಪನ ದ್ರೌಪದಿಯ ಚಿಂತೆ ದುರಂತವಾಯಿತು. ಧರಣಿಪನ ದ್ರೌಪದಿಯ ಚಿಂತೆ ದುರಂತವಾಯ್ತಂದ. ನರರಿಗೆ ಸೈರಣ ಎತ್ತಣವು, ಮನುಷ್ಯರಿಗೆ ಸೈರಣ ಇಲ್ಲ ಅನ್ನುವ ಸ್ಥಿತಿಗೆ ಬಂದಿದೆ. ಇದ್ದವರೆಲ್ಲ ಅಳುತ್ತಾ ಇದ್ದಾರೆ. ಅದೊಂದು ಬಹಳ ದೊಡ್ಡ ವಿಚಾರ ಅಲ್ಲ. ಆದರೆ ನರರ ಸೈರಣೆಯನ್ನು ಬಿಡು, ಅದು ಎತ್ತಣದು ಬಿಡು. ಅದನ್ನು ಕರಿತುರಗ ಕಂಬನಿ ಕರೆದು,
ಅಲ್ಲಿರುವಂತಹ ಆನೆಗಳು ಮತ್ತೆ ಕುದುರೆಗಳು ಸಹ ಎರಡೂ ಪಕ್ಷದವು ಕಣ್ಣೀರು ಹಾಕಿಬಿಡುವಂತೆ. ಕರಿ ತುರಗಗಳು ಪ್ರಾಣಿಗಳು ಸಹ ಕಣ್ಣೀರು ಹಾಕಿಬಿಟ್ಟು ಕರ್ಣನಿಗೆ ಇಂತಹ ದುರಂತ ಬಂದಿದೆ ಅಂತ ಹೇಳಿ ಪ್ರಾಣಿಗಳು ಕಣ್ಣೀರು ಹಾಕಿಬಿಟ್ಟು ಶೋಕಾಂಬುದಿಯ ಸುಳಿಯಲ್ಲಿ ಸಿಕ್ಕಿತು ಈ ಸೇನೆ. ಈ ಸೇನೆ ಅಂದ್ರೆ ಈ ಕೌರವರ ಸೇನೆ ಶೋಕಾಂಬುದಿಯ ಸುಳಿಯಲ್ಲಿ ಸಿಕ್ತು. ಶೋಕ ಅನ್ನುವ ಸಮುದ್ರದ ಸುಳಿಯೊಳಗೆ ಸಿಕ್ಕಾಕ್ಬಿಟ್ರವ್ರೆ. ಶೋಕದಲ್ಲಿ ಮುಳುಗಿ ಹೋಗ್ಬಿಟ್ಟವ್ರು, ಎತ್ತಕ್ಕೆ ಸಾಧ್ಯವಿಲ್ಲ ಶೋಕದಿಂದ ಅನ್ನುವ ರೀತಿಯಲ್ಲಿ ಅರಸಕ್ಕೆ ಸಂಜಯ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಕೇಳು, ಆಚೆಯಲ್ಲಿ, ಈಚೆಯಲ್ಲಿ ಅಂದ್ರೆ ಕೌರವರ ಸೈನ್ಯ, ಆಚೆಯಲ್ಲಿ ಪಾಂಡವರ ಸೈನ್ಯ. ಯಾಕೆಂದ್ರೆ ಸಂಜಯ ಕೌರವರ ಕಡೆಯವರಾದ್ರಿಂದ ಎಲ್ಲ ಕಡೆ ಈಚೆಯಲ್ಲಿ ನಮ್ಮ ಕಡೆ ಅಂತ ಹೇಳ್ತಾನೆ. ಆಚೆಯಲ್ಲಿ ಪಾಂಡವರ ಕಡೆಯಲ್ಲಿ ಭೀಮನ, ನರ ನಕುಲ ಸಹದೇವನ, ಸಾತ್ಯಕಿ ಧರಣಿಪನ, ದ್ರೌಪದಿಯ ಚಿಂತೆ ದುರಂತವಾಯಿತು. ಅವರುಗಳು ಚಿಂತೆ ಮಾಡೋದು ಶುರು. ಪಾಂಡವರ ಕಡೆಯಲ್ಲೂ ಸಹ 5 ಜನ ಪಾಂಡವರು, ನಕುಲ ಸಹದೇವ ಮುಂತಾದವರು ಎಲ್ಲರೂ 5 ಜನ ಪಾಂಡವರು ಮತ್ತು ದ್ರೌಪದಿ ಇವರೆಲ್ಲರೂ ಸಹ ಚಿಂತೆ ಶುರುವಾಗುತ್ತೆ. ಇವು ಕರ್ಣ ಸತ್ತೋಗ್ಬಿಟ್ಟೆ ಅವ್ರಿಗೆ ಯಾಕೆ ಚಿಂತೆ ಆಗಬೇಕು? ಸಂತೋಷವಾಗಿ ಬೆಳೆದವರಿಗೆ ಇಲ್ಲ, ಅವರಿಗೂ ಸಹ ಚಿಂತೆ ಆಯಿತು. ನಿಜವಾದ ದುರಂತಕ್ಕೆ ಕಾರಣವಾದಂತಹ ಚಿಂತೆ. ಪಾಂಡವರು ಮನಸ್ಸು ಮಾಡಿದ್ರೆ ಈ ಒಂದು ಅವಘಡವನ್ನು ತಡೆಯಬಹುದಾಗಿತ್ತು, ಕರ್ಣನ ಸಾವನ್ನು ತಡೆಯಬಹುದಾಗಿತ್ತು. ಆದರೆ ಪಾಂಡವರು ಮನಸ್ಸು ಮಾಡಲಿಲ್ಲ. ಧರ್ಮರಾಯ ಒಬ್ಬ ಮನಸ್ಸು ಮಾಡ್ದ, ಎಲ್ಲರೂ ವಿರೋಧ ಮಾಡಿದರು. ಕೃಷ್ಣನೂ ಅದಕ್ಕೆ ವಿರೋಧ ಮಾಡಿಬಿಟ್ಟ. ಅವರು ಈಗ ಇರುವಂತಹ ಚಿಂತೆ ಇದೆಯಲ್ಲ, ದುರಂತ ಅಷ್ಟೇ. ಅವರೂ ದುರಂತಕ್ಕೆ ಒಳಗಾದರು, ಕರ್ಣನೂ ದುರಂತಕ್ಕೆ ಒಳಗಾದ. ಅಂತಹ ಚಿಂತೆ ಪಾಂಡವರಿಗೂ ಬಂತು. ಪಾಂಡವರು ದುಃಖದಿಂದ ಇವು ಹೀಗಾಗೋಯ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ಇತ್ತ ಪರವಶವಾದ ರಾಯನ ತೆತ್ತಿಗರು ದಂಡಿಗೆಯೊಳೀತನ ನೆತ್ತಿ ತಂದರು ಪಾಳಯಕ್ಕೆ. ಪರವಶವಾದ ರಾಯನ ತೆತ್ತಿಗರು ದಂಡಿಗೆಯೊಳೀತನ ನೆತ್ತಿ ತಂದರು ಪಾಳಯಕ್ಕೆ. ದುಸ್ಥಿತಿಯ ಮೇಳೆಯಕ್ಕೆ ಎತ್ತಿ ತಂದರು ಪಾಳಯಕ್ಕೆ. ದುಸ್ಥಿತಿಯ ಮೇಳೆಯಕ್ಕೆ ತೆತ್ತನೆ ಮಗನ ಸುವರು ಅಗಟ. ತೆತ್ತನೆ ಮಗನ ಸುವರು ಎನ್ನುತ್ತ ಚಿಂತಾರಾಗದಲ್ಲಿ ಕಡಲತ್ತ ಹಾಯ್ದನು. ಬಿಸುಟನಂಬುಜ ಮಿತ್ರ ನಂಬರವ ಚಿಂತಾರಾಗದಲ್ಲಿ ಕಡಲತ್ತ ಹಾಯ್ದನು. ಬಿಸುಟನು ಅಂಬುಜ ಮಿತ್ರ ನಂಬರವ. ಇತ್ತ ಪರವಶನಾದ ರಾಯನ ತೆತ್ತಿಗರು ದಂಡಿಗೆಗಳು ಈತನು ಎತ್ತಿ ತಂದರು ಪಾಳಯಕ್ಕೆ. ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದ್ದಾನೆ.